Audio Jungle. Audio Jungle. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಘಾಟಿ ಟೆಂಪಲ್ಗೆ ಬಂದಿದ್ದೀವಿ. ಘಾಟಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು. ಇದು ಫೇಮಸ್ ಕೂಡ, ದೊಡ್ಡಬಳ್ಳಾಪುರದಲ್ಲೇ ಇರೋದು. ಎಲ್ಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ನೀವೇನೇನು ಅಂದ್ಕೊಳ್ತೀರ ಎಲ್ಲ ಆಗುತ್ತೆ. ಸೊ ಊಟ ಕೊಡ್ತಾರೆ, ಚೆನ್ನಾಗಿರುತ್ತೆ. ಪ್ರಸಾದ ಕೂಡ ಇಲ್ಲಿ ಫೇಮಸ್ಸು. ಮತ್ತು ಕುಕ್ಕೆ ಆದಮೇಲೆ ಇದೇ ದೇವಸ್ಥಾನ ಅಂತಾರೆ ಸುಬ್ರಹ್ಮಣ್ಯ ಸ್ವಾಮಿದು. ಆ್ಯಂಡ್ ಏನಾದರೂ ಹರಕೆ ಇದ್ದರೆ ಇಲ್ಲಿ ಸಲ್ಲಿಸ್ಬೋದು. ಎಲ್ಲ ಚೆನ್ನಾಗಿರುತ್ತೆ. ನಾನಂತೂ ತುಂಬ ಸಲ ಹೋಗಿದ್ದೀನಿ. ನಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮ್ಲಿ ಜೊತೆ, ಎಲ್ಲರ ಜೊತೆ ತುಂಬ ಸಲ ಹೋಗಿದ್ದೀನಿ. ಸೊ ಬನ್ನಿ, ಟೆಂಪಲ್ ಹೇಗಿದೆ ತೋರಿಸ್ತೀನಿ. ಸೊ ನಾವು ಮಧುರೆ ಟೆಂಪಲ್ ಆದಮೇಲೆ ಘಾಟಿ ಟೆಂಪಲ್ಗೆ ಹೋಗಿದ್ದಿದ್ದಲ್ಲ, ಜಾಸ್ತಿ ಜನ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ, ಭಾನುವಾರದೊತ್ತು ತುಂಬ ರಶ್ ಇರುತ್ತೆ. ಕ್ಯೂ ಜಾಸ್ತಿ ಉದ್ದ ಇರುತ್ತೆ. ಕ್ಯೂ ಅಂತೂ ಆವಾಗ ಬೇಗ ದರ್ಶನ ಮಾಡೋಕ್ಕಾಗಲ್ಲ. ನಾವು ಮನಸ್ಫೂರ್ತಿಯಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಬಟ್ ಆದರೆ ಪ್ರಸಾದ ಸಿಗಲಿಲ್ಲ ನಮಗೆ, ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಲೇಟ್ಗೆಲ್ಲ ಹೋಗಿದ್ದು. ಸೊ ಅದಕ್ಕೆ ಇಲ್ಲೆಲ್ಲ ಒಳಗಡೆ, ದೇವಸ್ಥಾನದೊಳಗಡೆನೇ ಈ ಥರ ಎಲ್ಲ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಸೊ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ, ಅದಕ್ಕೆ ದೇವ್ರದ್ದು ಫೋಟೋ ತಕ್ಕೊಳ್ಳೋಕ್ಕಾಗಿಲ್ಲ. ಸೊ ನೀವು ಹೋಗಿ ವಿಸಿಟ್ ಮಾಡಿ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಗೊತ್ತಾ ಫ್ರೆಂಡ್ಸ್, ನಾವು ಸಂಜೆ ಆದರೆ ಈ ಥರ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ. ಇಲ್ಲಿ ಚೇರ್ ಇದೆಯಲ್ಲ, ಇದೆಲ್ಲ ಹಾಕ್ಕೊಂಡು ಮನೆ ಮುಂದೆ ಕೂತ್ಕೊಂಡು, ನಮ್ಮ ಮನೇಲಿ ನಾನು, ನಮ್ಮಮ್ಮ, ನನ್ನ ತಂಗಿ, ನಮ್ಮ ಅಕ್ಕ ಒಂದು 7 ಅನ್ನಂಗೆ ಬರ್ತಾರೆ. ಯಾವಾಗಲೂ ಅವರು ಜಾಯಿನ್ ಆಗ್ತಾರೆ. ಮೇಲೆ ಹಿಂದಿಯವರು ಇದ್ದಾರೆ, ಅವರು ಬರ್ತಾರೆ, ಜಾಯಿನ್ ಆಗ್ತಾರೆ. ಇನ್ನೂ ಜಾಯಿನ್ ಆಗಿಲ್ಲ. ಇವರು ನಮ್ಮ ಪಕ್ಕದ ಮನೆ ಆಂಟಿ, ತಮಾಷೆ. ಅವ್ರು ಕಾಮಿಡಿ ಮಾಡ್ತಾರೆ ಆಂಟಿ. ಇದು ರೋಮಿಯೋ ಅವ್ರದೇ. ಇವತ್ತು ಗಾಡಿಗಳು ನೋಡಿ ಫ್ರೆಂಡ್ಸ್, ಎಷ್ಟೊಂದಿದೆ, ಎಷ್ಟೊಂದು. ನಮ್ಮ ಅಕ್ಕ ಸುಮ್ಮನಿರೋದೇ ಇಲ್ಲ, ವ್ಲಾಗ್. ಮತ್ತೆ ನಮ್ಮ ಅಕ್ಕ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಇವತ್ತು. ಅವ್ರು ನಮ್ಮ ಅಕ್ಕನ ಫ್ರೆಂಡ್ಸ್ ಜೊತೆ ಹೊರಗಡೆ ಎಲ್ಲೋ ಹೋಗಿದ್ದಾರೆ. ನಮ್ಮ ಅಕ್ಕ ಇವಾಗ ಹೊರಗಡೆ ಹೋಗಿದ್ದಾರೆ ಅವರು. ಪಾರ್ಟಿ ಮಾಡಕ್ ಹೋಗಿದ್ದಾರೆ. ನೋಡ್ರಿ ನಮ್ಮ ಪಕ್ಕದ ಮನೆ ಆಂಟಿ ಎಷ್ಟು ಕಲಿಸ್ತಾರೆ ನಮಗೆ.
ಈ ಹುಡುಗಿ ಅಲ್ಲೋಗಿದ್ದಾರೆ. ಏನು ಬೇಕು ನಿಂಗೆ ಯಾವಾಗೂ ಕುರ್ಕುರೆ ಸುಮ್ಮನೆ ಇರಲಿ. ನಿನ್ನೆ ಎಲ್ಲ ರೋಮಿಯನಲ್ಲ ಅಂಗಡಿಗೆ ಅರ್ಧ ಗಂಟೆ ಇಟ್ಬಿಟ್ಟು ಒಂದು ರೋಮಿಯನ ಅರ್ಧ ಗಂಟೆ ಇಟ್ಬಿಟ್ಟು. ಓಕೆ ಫ್ರೆಂಡ್ಸ್, ನಮ್ಮಮ್ಮ ನೋಡಿ ಫ್ರೆಂಡ್ಸ್ 3 ದಿನ ಆದಮೇಲೆ ಮನೆಗೆ ಬಂದಿದ್ದಾರೆ. ಊರಿಗೆ ಹೋಗಿದ್ರು, ಅದು ನಮಗೆಲ್ಲ ರಜಾ ಇತ್ತಲ್ಲ. ಹೆಂಗೆ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ನಮ್ಮಮ್ಮ. 3 ದಿನ ಊರಿಗೆ ಹೋದ್ರೆ ಹೆಂಗೆ ಫ್ರೆಂಡ್ಸ್? ಹೇಳಮ್ಮ ನೀನೇ. ಇವತ್ತು ಬಂದಿದ್ದಾರೆ ಫ್ರೆಂಡ್ಸ್ ಊರಿಂದ. ಹೆಂಗಿತ್ತು ಹೋಗ್ಲಿ? ಚೆನ್ನಾಗಿತ್ತಾ ಊರಿಗೆ ಹೋಗಿದ್ದು? ಸೂಪರಾಗಿತ್ತು. ಇಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದು ಸೂಪರಾಗಿತ್ತ ನಿಂಗೆ ಅಮ್ಮ? ಅಲ್ಲೆಲ್ಲ ಇದ್ರಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಇದ್ರಲ್ಲ, ಅದಕ್ಕೆ ಸೂಪರ್ ಆಗಿತ್ತು. ಮತ್ತೆ ಮಕ್ಕಳ ಹತ್ರ ಡೈಲಿ ಇರ್ತಿದ್ದೆ, 3 ದಿವಸದಿಂದ ಅಲ್ಲಿದ್ದೆ. ಬೋರ್ ಆಗ್ಬಿಟ್ಟಿದ್ದೀವಂತೆ ನೋಡಿ ಫ್ರೆಂಡ್ಸ್. ನಾವು ಕರ್ಕೊಂಡೇ ಹೋಗಿಲ್ಲ. ನಾವು ಏನು ಗೊತ್ತಾ ಫ್ರೆಂಡ್ಸ್, ಏನೂ ಒಂದು ಕೆಲಸ ಮಾಡಲ್ಲ ಫ್ರೆಂಡ್ಸ್, ಅದಕ್ಕೆ 3 ದಿವಸ ಬಿಟ್ಟು ಹೋಗಿದ್ದೆ ಕೆಲಸ ಮಾಡಲಿ. ನಾನಿದ್ರೆ ಇವ್ರು ಕೆಲಸ ಮಾಡಲ್ಲ. ನಮ್ಮ ಮನೇಲಿ ನಾನೇ ನಾನ್ ವೆಜ್ಜು ಅಡುಗೆ ಎಲ್ಲ ನಾನೇ ಮಾಡೋದು. ಬೇಕಾರಿಲ್ಲ ಅನ್ಬಿಡ್ಲಿ. ವೆಜ್ ಮಾಡಿಬಿಟ್ರೆ ಪಾತ್ರೆ ಯಾರು ತೊಳಿತಾರೆ ಫ್ರೆಂಡ್ಸ್? ಪಾತ್ರೆ ಅದನ್ನು ತೊಳಿಲಿಲ್ಲ ಅಂದರೆ ಎಲ್ಲ ನಾನೇ ಮಾಡೋಕ್ಕಾಗುತ್ತಾ? ಇಲ್ಲ ಇವಾಗ ಒಂದು ಫ್ರೆಂಡ್ಸ್ ಮಾಡಬೇಕು, ಎಲ್ಲ ಮಾಡಬೇಕು ಫ್ರೆಂಡ್ಸ್. ಎಲ್ಲ ನನ್ನ ಮನೆ ಕೆಲಸದವಳ ಫ್ರೆಂಡ್ಸ್. ಎಲ್ಲ ಮಾಡೋಕ್ಕೆ ಮನೆ ಕೆಲಸದವನಿ ಮಮ್ಮಿ. ನಾನು ಮನೆ ಕೆಲಸದವಳ. ಹಾಗಾದರೆ ನಾನು ಅಡುಗೆ ಮಾಡ್ತೀನಿ, ನಮ್ಮಮ್ಮ ಒಂದು ಪಾತ್ರೆ ತೊಳಿ. ಡೈಲಿ ಮಾಡ್ತೀಯಾ? ಡೈಲಿ ನಾವು ನಾನ್ ವೆಜ್ಜೇ ಮಾಡೋದಾ? ಹಾಂ, ಆಲ್ಮೋಸ್ಟ್. ಬೇರೆ ಏನು ಅಡುಗೆ ಮಾಡೋದಾ? ಬೇರೆ ಅಡುಗೆನೂ ಎಷ್ಟೊಂದು ವೆರೈಟೀಸ್ ಗೊತ್ತಾಗುತ್ತೆ. ವಿಡಿಯೋ ಮಾಡಬೇಕು ಡೈಲಿ. ಬೆಳಗ್ಗೆ ವಿಡಿಯೋ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಮಾಡ್ತೀನಿ ನೋಡಿ. ಟೈಮ್ ಪ್ರಕಾರ ನಿಮ್ಗೆ ತೋರಿಸ್ತೀನಿ ಪ್ರಕಾರ ಮಾಡಿ ವಿಡಿಯೋ ಬಿಡೋಕ್ಕೆ ಹೇಳಿ. ಯಾರು ಅಡುಗೆ ಗೊತ್ತಾಗಲಿ. ನೋಡಿ ನೀವೇ ಬೇಕಂದ್ರೆ ಯಾರು ನಮ್ಮ ಮನೇಲಿ ಡೈಲಿ ವಿಡಿಯೋ ಮಾಡೋದಕ್ಕಾದ್ರೂ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ಹಂಗಾರ ಮಾಡಿ ಹೇಳಿ, ಕಮೆಂಟ್ ಮಾಡಿ ಆ ಥರ. ಓಕೆನಾ? ನೋಡೋಣ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇದು ನಮ್ಮ ಅಕ್ಕ ನನಗೆ ಗಿಫ್ಟ್ ಮಾಡಿದ್ರು ಫ್ರೆಂಡ್ಸ್. ಗೋಲ್ಡ್ ಚೈನು. ನಮ್ಮ ಪಕ್ಕದ ಮನೆ ಆಂಟಿ ಬ್ಯಾಕ್ಗ್ರೌಂಡಲ್ಲಿ ಕಾಮೆಂಟ್ ಪಾಸ್ ಮಾಡ್ತಾರೆ. ಹಾಂ, ಬರ್ಡೇ ಗಿಫ್ಟ್ ಇದು ಕೊಟ್ಟಿರೋದು. ಸ್ವಲ್ಪ ಅಂದರೆ 20 ಡೇಸು ಲೇಟಾಗಿ ಕೊಟ್ಟರು. ಯಾಕಂದರೆ ನನ್ನ ಬರ್ಡೇ ದಿನ ನಮ್ಮ ಚಿಕ್ಕಪ್ಪ ಎಕ್ಸ್ಪೈರ್ ಆಗಿದ್ರು. ಸೊ ನನ್ನ ಬರ್ಡೇ ಕೂಡ ಲೇಟಾಗೆ ಮಾಡ್ಕೊಂಡಿದ್ದು. ಆದರೆ ವಿಡಿಯೋ ಮಾತ್ರ ನನ್ನ ಬರ್ಡೇ ದಿನ ಮಾಡಿದ್ದು ಅನ್ನೋಂಗೆ ಹಾಕಿದ್ದೀನಿ. ಆವಾಗ ಅಂದರೆ ಮಾಡ್ಸೋಕೆ ಹಾಕಿದ್ರಲ್ಲ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಬಂತು. ನಾವು ಹೇಳಿ ಡಿಸೈನೇ ಮಾಡಬೇಕಿತ್ತು ಅಲ್ವಾ, ಕಲೆಕ್ಷನ್ಸ್ ಜಾಸ್ತಿ ಇರಲಿಲ್ಲ. ಸೊ ನಾವು ಅದಕ್ಕೆ ಮಾಡಿಸೋದಕ್ಕೆ ಹಾಕ್ಕೊಟ್ಟು ಬಂದಿದ್ವಿ. ಫ್ರೆಂಡ್ಸ್, ನಾನು KFC ಮಾಡಿದ್ದೀನಿ ಇವತ್ತು. ಹೆಂಗೆ ಬಂದಿದೆ ಅಂತ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಮಕ್ಕ. ನಿಮಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಮಾಡೋದು ತೋರಿಸ್ತೀನಿ. ನಿಜ? ಹೌದಾ? ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಿಜ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದಂತ. ಇನ್ನು ರೆಡಿ ಇಲ್ಲಿ ನೋಡ್ರಿ. ಎಷ್ಟೊಂದು ಜನ ನಮ್ಮಪ್ಪನ ತೋರಿಸಿಲ್ಲ ಅಂದ್ರೆ, ನಮ್ಮಪ್ಪ ನೋಡ್ರಿ ಬಂದರೆ ಏನೂ ಮಾತಾಡಲ್ಲ. ಏನು ಮಾತಾಡ್ಬೇಕಮ್ಮ? ಏನಾದರೂ ಮಾತಾಡ್ರಿ. ಏನು ಮಾತಾಡ್ಬೇಕು? ಯಾಕೆ ಮಾತಾಡ್ಬೇಕು? ಯಾಕಲ್ಲ ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ವಿಡಿಯೋ ಅಂತ ಭಾವಿಸ್ತೀನಿ. ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟು ಜಾಸ್ತಿ ಇರಲಿ ಆ್ಯಂಡ್ ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ. ಸೊ ಬಾಯ್.